ತುಂಬಾ ಮನೆಗಳಲ್ಲಿ ನೋಡ್ತಾ ಇರ್ತೀವಲ್ಲ. ಏನ್ ಈ ಮುದ್ರಾ ವಿಶಿಷ್ಟತೆ ಅಂತ? ಇದರ ವಿಶಿಷ್ಟತೆ ಏನಂದ್ರೆ, ತುಂಬಾ ಮನೆಗಳಲ್ಲಿ ಮಕ್ಕಳು ಈ ಬೆಡ್ ವೆಟ್ಟಿಂಗ್ ಅಂತ ಆಗ್ತದೆ. ಅಂದ್ರೆ ಹಾಸಿಗೆ ಏನ್ ಮಾಡ್ತಾ ಇರ್ತಾರೆ, ತೇವ ಮಾಡ್ತಾರೆ ಅಲ್ವಾ, ಅವರು ಯೂರಿನ್ ಆಟೋಮೆಟಿಕ್ ಹೋಗ್ತಾ ಇರ್ತದೆ ನೋಡಿ. ಇಟ್ಸ್ ಕಾಲ್ಡ್ ಇನ್ವಾಲಂಟರಿ ಯುರಿನೇಷನ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಸೊ ಇನ್ವಾಲಂಟರಿ ಯುರಿನೇಷನ್ ಅಂತ ಕರಿತಾ ಇರ್ತೀವಿ. ಸೊ ಆದ್ರೂ ಆ ಪ್ರಾಬ್ಲಮ್ ಬರುವಾಗ ನಾವು ಎಲ್ಲೆಲ್ಲೋ ಹೋಗಿ ಅಲ್ವಾ, ಎಲ್ಲೆಲ್ಲೋ ಹೋಗಿ ನಾವು ಆ ಸೊಲ್ಯೂಷನ್ಗೋಸ್ಕರ ಹುಡುಕ್ತಾ ಇರ್ತೀವಿ. ಯೂರಿನ್ ಆಟೋಮೆಟಿಕ್ ಆಗಿ ಬೆಡ್ಡಲ್ಲಿ ಮಲಗಿರುವಾಗನೇ ಯೂರಿನ್ ಹೋಗ್ತಾ ಇರ್ತದೆ. ಅದು ಎಸ್ಪೆಷಲಿ ಮಕ್ಕಳಿಗೆ 5 ರಿಂದ 10 ವರ್ಷ ಮಧ್ಯದಿಂದ ಮಕ್ಕಳಿಗೂ ಹೋಗ್ತಾ ಇರ್ತದೆ. ಇನ್ನು ಏಜ್ ಹೆಚ್ಚಾಗುವಾಗ ವಯಸ್ಸಾಗಿರುವಂಥ ವ್ಯಕ್ತಿಗಳಲ್ಲಿ ಆಗ್ತಾ ಇರ್ತದೆ. ಇನ್ನು ಬೇರೆಯವ್ರಿಗೂ ಆಗ್ಬೋದು, ಆಗುವಂಥ ಅವಕಾಶ ಇದೆ. ಹೇಗಾಗ್ತದೆ ಅಂತಂದ್ರೆ, ಆ ಮೂತ್ರಕೋಶದ ಅಂದ್ರೆ ಯೂರಿನ್ ಬ್ಲಾಡರ್ ಇರುವಂತ ಸ್ನಾಯುಗಳು ವೀಕ್ ಆಗಿರ್ತದೆ ಸ್ನೇಹಿತರೆ. ಆ ಸ್ನಾಯುಗಳು ಈ ಮೂತ್ರ ಈ ಮೂತ್ರ ಕಿಡ್ನಿಯಿಂದ ಮೂತ್ರಕೋಶಕ್ಕೆ ಹೋಗಿದ ಮೇಲೆ ಮೂತ್ರಕೋಶ ಏನ್ ಮಾಡಬೇಕು, ಅಲ್ಲಿ ಹಿಡ್ಕೋಬೇಕು. ಒಂಥರ ಅದು ವೆಸಲ್ ತರ, ಅದು ಪಾತ್ರ. ಆ ಪಾತ್ರದಲ್ಲಿ ಹಿಡ್ಕೋಬೇಕು. ಆ ಪಾತ್ರ ಹಿಡ್ಕೊಂಡಕ್ಕೆ ಅದು ಕೆಪಾಸಿಟಿ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಕಂಡರಗಳು ವೀಕ್ ಆಗ್ಬಿಟ್ಟಿದೆ. ಮೂತ್ರಕೋಶದ ಸ್ನಾಯುಗಳು ವೀಕ್ ಆಗಿದೆ, ಬಲಹೀನವಾಗಿದೆ. ಅದಕ್ಕೆ ಮೂತ್ರ ಹಿಡ್ಕೊಂಡಕ್ಕೂ ಸಾಧ್ಯವಿಲ್ಲ. ಬಂದ ತಕ್ಷಣವೇ ಹೋಗ್ಬಿಡ್ತದೆ ಮೂತ್ರ. ಇವ್ರಿಗೆ ಗೊತ್ತಿಲ್ಲ ಯಾವಾಗ ಹೋಗಿದೆ ಅಂತ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಇರುವಾಗ ಅದು ಮಕ್ಕಳಿಗಿರಲಿ ದೊಡ್ಡವ್ರಿಗಿರಲಿ, ದೊಡ್ಡವರಾದ್ರೆ ಏನ್ ಮಾಡ್ಬೇಕು, ಈ ಮುದ್ರಾನು ಪ್ರತಿನಿತ್ಯ 30 ರಿಂದ 40 ನಿಮಿಷ ಮಾಡಲಿ. ಸಣ್ಣ ಅಂದ್ರೆ ಮಕ್ಕಳಾದ್ರೆ ಒಂದು 20 ನಿಮಿಷ ಮಾಡಿದ್ರೆ ಸಾಕು. ಅವ್ರಿಗೇನು ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿಲ್ಲ. ಸೊ ಈ ಮುದ್ರವನ್ನು ಪ್ರಾರಂಭಿಸ್ಕೊಳ್ಳಿ. ಇದೇನ್ ಮಾಡತ್ತೆ ಅಂತಂದ್ರೆ ನೋಡಿ, ನಮ್ಮ ಮೆದುಳಿಗೂ ಮಧ್ಯೆ ನಮ್ಮ ಯೂರಿನ್ ಬ್ಲಾಡರ್ ಮೂತ್ರಕೋಶ, ಅಂದ್ರೆ ಇಲ್ಲೇನಾಗ್ತದೆ ಗೊತ್ತಾ, ನಮ್ಗೆ ಯೂರಿನ್ ಯೂರಿನ್ ಬರ್ತಾ ಇದೆ ಅಂತ ಗೊತ್ತಾಗೋದಲ್ಲಿ ಅಂದ್ರೆ ಈ ನಮ್ಮ ಮೂತ್ರಕೋಶದಿಂದ ನಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗ್ಬೇಕು. ಏನಂತ? ಇಲ್ಲಿ ಮೂತ್ರ ಕಲೆಕ್ಟ್ ಆಗಿದೆ ಅಂತ. ಅವಾಗ ಬ್ರೈನ್ ನಮ್ಗೆ ಏನು ಸಲಹೆ ಕೊಡುತ್ತೆ, ನೀವು ಯೂರಿನ್ ಅನ್ನು ಪಾಸ್ ಮಾಡಿ ಅಂತ. ಈ ಕನೆಕ್ಷನ್ ವರ್ಕ್ ಆಗ್ತಾ ಇಲ್ಲ ಸ್ನೇಹಿತರೆ. ಕನೆಕ್ಷನ್ ವರ್ಕ್ ಆಗ್ತಾ ಇಲ್ಲ. ಏನ್ ಕನೆಕ್ಷನ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ, ನಮ್ಮ ಬ್ರೈನ್ಗೂ ಮತ್ತೆ ಈ ಯೂರಿನ್ ಬ್ಲಾಡರ್ ಅಂದ್ರೆ ಮೂತ್ರಕೋಶ ಮಧ್ಯದಲ್ಲಿ ಸಂಪರ್ಕ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವಾಗ್ಲೂ ಸಹ ಈ ಮುದ್ರ ಮಾಡಿದ್ರೆ ಖಂಡಿತ ಪರಿಹಾರ ಆಗತ್ತೆ, ಫಲಿತ ಬರುತ್ತೆ. ಈ ಬೆಡ್ ವೆಟ್ಟಿಂಗ್ ಅದೇ ಹೇಳಿದ್ವಲ್ಲ ಇಷ್ಟುವರೆಗೂ, ಮಕ್ಕಳ ಬೆಡ್ ವೆಟ್ಟಿಂಗ್ ಅಂತ ಕರಿತೀವಿ. ಹಾಸಿಗೆ ತೇವದಿಂದ, ಈ ಮೂತ್ರ ತೇವದಿಂದ ಇನ್ವಾಲಂಟ್ರಿ ಹೋಗ್ತಾ ಇರ್ತದಲ್ಲ, ಇಂಥ ಎಲ್ಲ ಸಮಸ್ಯೆಗಳಿಗೆ ದೊಡ್ಡವರು ಸಣ್ಣವರು ಎಲ್ಲರಿಗೂ ಸಹ ಈ ಮೂತ್ರ ಆ ಮೂತ್ರಾಶಯ ಸ್ನಾಯುಗಳು ಆದರೂ ಸಹ ಬಲಪಡಿಸಬೇಕು, ಅಂದ್ರೆ ಸ್ಟ್ರೆಂಥನ್ ಮಾಡ್ಬೇಕಂತಂದ್ರೆ ಈ ಮುದ್ರಾ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ. ಈಗ ಹೇಳೋ ಪ್ರಕಾರ ನೋಡಿ, ಈ ಮುದ್ರಾ ಹೇಗೆ ಪ್ರಾಕ್ಟೀಸ್ ಮಾಡೋದಂದ್ರೆ ಅತಿ ಸುಲಭ. ಇಲ್ಲಿ ಒಂದು ಮರ್ಮ ಪಾಯಿಂಟ್ ಇದೆ ಅಲ್ಲ, ಮರ್ಮ ಪಾಯಿಂಟ್ ಸಹ ಇದೇ ರೀತಿಯಲ್ಲಿ ಕೆಲಸ ಮಾಡೋದು. ನಾನು ಈಗ ಹೇಳ್ತಾ ಇರೋದು ನಿಮಗೆ ಮುದ್ರಾ ಅನಿಸ್ಬೋದು, ಆದ್ರೆ ನಾನು ಅಲ್ಲಿ ಟಚ್ ಮಾಡಿಸ್ತಾ ಇರೋದು ಈಗ ಇಷ್ಟುವರೆಗೆ ಇರುವಂತ ಎಲ್ಲ ಪಾಯಿಂಟ್ಸ್ ಸಹ ಮರ್ಮ ಪಾಯಿಂಟ್ಸೇ. ಅರ್ಥ ಆಯ್ತಾ? ಈ ಪಾಯಿಂಟ್ ಅನ್ನು ನಾವು ಮರ್ಮದಲ್ಲಿ ಏನ್ ಹೇಳ್ತೀವಿ ಗೊತ್ತಾ, ಸಿರು ಅಡಂಗಲ್ ಅಂತ ಹೇಳ್ತೀವಿ. ಸಿರು ಅಡಂಗಲ್. ಈ ಸಿರು ಅಡಂಗಲ್ ಅಂತ ಏನ್ ಹೇಳ್ತಾ ಇದೀವೋ ಇದು ಮರ್ಮ ಪಾಯಿಂಟ್. ಅದು ಮಾಡ್ತಾರೆ, ಅದನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇರೋಂಥ ಮುದ್ರಾ ಸಿರು ಅಡಂಗಲ್ ಮುದ್ರಾ. ಹೇಗ್ ಮಾಡ್ಬೇಕು ನೋಡಿ. ಈ ಕಿರುಬೆರಳು ಇದೆಯಲ್ಲ, ಕಿರುಬೆರಳಿಗೆ ಫಸ್ಟ್ ಲೈನ್ ಇದೆಯಾ, ಫಸ್ಟ್ ಲೈನ್, ಆ ಫಸ್ಟ್ ಲೈನ್ ಟಚ್ ಮಾಡಿ ಇಟ್ಕೊಳ್ಳಿ ನೋಡಿ, ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಸಿರು ಅಡಂಗಲ್ ಮುದ್ರ ಅಂದ್ರೆ ಈ ಕಿರುಬೆರಳಿಗೆ ಫಸ್ಟ್ ಲೈನ್ ಇದೆಯಾ, ಆ ಫಸ್ಟ್ ಲೈನ್ ಹೆಬ್ಬೆರಳಿಂದ ಟಚ್ ಮಾಡಿ ಜೆಂಟ್ಲಿ ಪ್ರೆಸ್ ಮಾಡಿ ಇಟ್ಕೊಂತೀವಿ. ಹೀಗೆ ಇಟ್ಕೊಂಡು ಹೀಗೆ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಸಾಕು, ನಿಮಗೆ ಅದರ ಫಲಿತ ಸಿಕ್ತು ಅಲ್ವಾ? ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಸೊ ಇಂಥ ಅದ್ಭುತವಾದ ಈ ಮುದ್ರೆಗಳನ್ನ ನಾವು ಉಪಯೋಗಿಸ್ಕೊಳ್ಳೋದು ತುಂಬಾ ಉತ್ತಮ.